ಸ್ನೇಹಿತರೆ, ಆರ್.ಎಸ್ ನಂದಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ನಾವು ರೈಲ್ನಲ್ಲಿ ನಡೆದ ಒಂದು ದುರ್ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲರೂ ರೈಲ್ನಲ್ಲಿ ಪ್ರಯಾಣ ಮಾಡಿರ್ತೇವೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ನಮ್ಗೆ ರೈಲು ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ರೈಲ್ನಲ್ಲಿ ಪ್ರಯಾಣ ಮಾಡೋದು ತುಂಬಾ ಸುರಕ್ಷಿತ ಅಂತ ಸಹ ನಾವು ಭಾವಿಸ್ತೀವಿ. ಆದ್ರೆ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಒಂದು ರೈಲ್ನಲ್ಲಿ ಒಂದು ದುರ್ಘಟನೆ ಆದ್ರೆ ನಡೆದಿದೆ. 4 ಜನ ಮೈನರ್ ಹುಡುಗರು ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಕುಡುಗೋಲಿನಿಂದ ದಾಳಿ ಮಾಡಿ ಒಂದು ವಿಕೃತ ಆನಂದವನ್ನಾದ್ರೆ ಮೆರೆದಿದ್ದಾರೆ. ದಾಳಿ ಮಾಡಿದ ದೃಶ್ಯಗಳನ್ನ ಮೊಬೈಲ್ ಫೋನ್ ನಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕೆಂಬ ಹುಚ್ಚು ಈಗಿನ ಕಾಲದ ಯುವಜನತೆಯನ್ನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದೆ ಅನ್ನೋದಕ್ಕೆ ಈ ಒಂದು ಘಟನೆ ಒಂದು ಉದಾಹರಣೆ ಆಗಿದೆ. ಈ ಘಟನೆ ನಡೆಯೋದು ಡಿಸೆಂಬರ್ 27ನೇ ತಾರೀಕು. ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾಗೆ ಬಂದ ಒಬ್ಬ ನತದೃಷ್ಟ ವ್ಯಕ್ತಿಯ ಕತೆ ಇದು. ಇಷ್ಟಕ್ಕೂ ಆ ವ್ಯಕ್ತಿ ಯಾರು? ಈ 4 ಜನ ಮೈನರ್ ಹುಡುಗರು ಆ ವ್ಯಕ್ತಿಯ ಮೇಲೆ ಕುಡುಗೋಲುಗಳಿಂದ ಯಾಕೆ ದಾಳಿ ಮಾಡಿದ್ರು? ಈ ಕೇಸನ್ನ ಪರಿಶೀಲನೆ ಮಾಡಿದ ಪೊಲೀಸ್ನವರು ಈ ಕೇಸಿನ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಸ್ನೇಹಿತರೆ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇ ನನ್ನ ಚಾನಲ್ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಕತೆ ಶುರುವಾಗೋದು ಒಡಿಶಾದಲ್ಲಿ. ಸೂರಜ್ ಎಂಬ 20 ವರ್ಷದ ಹುಡುಗ ಅವ್ರ ಅಪ್ಪ ಅಮ್ಮನ ಜೊತೆಯಲ್ಲಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾಗೆ ಬರ್ತಾನೆ. ಇಲ್ಲಿ ಸೂರಜ್ ಎಂಬ ವ್ಯಕ್ತಿ ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾಗೆ ಕೆಲಸ ಹುಡುಕೊಂಡು ಬರೋದಿಲ್ಲ. ಸ್ವಲ್ಪ ದಿನಗಳ ಕಾಲ ಸೌತ್ ಇಂಡಿಯಾದಲ್ಲಿ ಇದ್ದು ಇಲ್ಲಿರುವ ಕೆಲವು ಟೂರಿಸ್ಟ್ ಪ್ರದೇಶಗಳನ್ನು ಸುತ್ತಿ ನೋಡಿ ಮತ್ತೆ ಹೋಗೋಣ ಅಂತ ಇಲ್ಲಿಗೆ ಬಂದಿರ್ತಾನೆ. ಮೊದಲು ಈತ ತಮಿಳುನಾಡಲ್ಲಿರುವ ಚೆನ್ನೈ ಕಡೆ ಹೋಗ್ತಾನೆ. ಚೆನ್ನೈಯಲ್ಲೇ ಸುಮಾರು 2 ತಿಂಗಳ ಕಾಲ ಅಲ್ಲೇ ಇದ್ದು ಚೆನ್ನೈಯಲ್ಲಿರುವ ಎಲ್ಲಾ ಪ್ರದೇಶಗಳನ್ನ ತುಂಬಾ ಚೆನ್ನಾಗಿ ಸುತ್ತಿ ನೋಡ್ತಾನೆ. ಒಂದು ದಿನ ಸೂರಜ್ ಚೆನ್ನೈಯಿಂದ ತೀರ್ಥಹಳ್ಳಿ ಹೋಗೋದಕ್ಕೆ ಒಂದು ಲೋಕಲ್ ಟ್ರೈನ್ ಅನ್ನ ಹತ್ತಾನೆ. ಆ ಲೋಕಲ್ ಟ್ರೈನ್ ಅನ್ನೇ ಇನ್ನೂ 4 ಜನ ಮೈನರ್ ಹುಡುಗರು ಸಹ ಹತ್ತಾರೆ. ಅದು ಲೋಕಲ್ ಟ್ರೈನ್ ಆಗಿದ್ದ ಕಾರಣಕ್ಕೆ ಅದರಲ್ಲಿ ಜನ ಕೂಡ ಜಾಸ್ತಿ ಇರಲ್ಲ, ಜನ ಕೂಡ ಸ್ವಲ್ಪ ಕಡಿಮೆನೆ ಇರ್ತಾರೆ. ಟ್ರೈನು ಸುಮಾರು ಒಂದು 10 ಕಿಲೋಮೀಟರ್ ಹೋದ್ಮೇಲೆ ಆ ಮೈನರ್ ಹುಡುಗರಲ್ಲಿ ಒಬ್ಬ ಹುಡುಗ ಸೂರಜ್ನ ಕಡೆ ನೋಡ್ತಾನೆ. ಸೂರಜ್ ಕೂಡ ಆ ಹುಡುಗನನ್ನ ನೋಡ್ತಾನೆ. ಆಗ ಮೈನರ್ ಹುಡುಗ ಯಾಕೆ ನಮ್ಮನ್ನ ನೋಡಿ ಗುರಾಯಿಸ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಸೂರಜ್ ಇಲ್ಲ, ನಾನ್ ನಿಮ್ಮನ್ನ ನೋಡಿ ಗುರಾಯಿಸ್ತಾ ಇಲ್ಲ, ನೀವು ನನ್ನ ನೋಡಿದ್ರಲ್ಲ ಅದಕ್ಕೆ ನಾನು ಕೂಡ ನಿಮ್ಮನ್ನ ನೋಡ್ದೆ ಅಂತ ಹೇಳ್ತಾನೆ. ಅದಕ್ಕೆ ಮೈನರ್ ಹುಡುಗ ಇಲ್ಲ, ನೀನು ಬೇಕು ಅಂತಾನೆ ನಮ್ಮನ್ನ ನೋಡಿ ಗುರಾಯಿಸ್ತಾ ಇದೀಯಾ, ಯಾರ್ ನೀನು, ಯಾವ ಊರ್ ನಿಂದು ಅಂತ ಸ್ವಲ್ಪ ಜೋರಾಗಿ ಕೇಳ್ತಾನೆ. ಆಗ ಸೂರಜ್ ಹಿಂದಿ ಭಾಷೆಯಲ್ಲಿ ಮಾತಾಡಲು ಶುರು ಮಾಡ್ತಾನೆ. ಇವನು ನಾರ್ತ್ ಇಂಡಿಯಾದಿಂದ ಬಂದಿದ್ದಾನೆ ಎಂಬುದನ್ನ ತಿಳಿದುಕೊಂಡ ಆ ಮೈನರ್ ಹುಡುಗರು ಸೂರಜ್ ಹತ್ರ ಬಂದು, ನಾವು ಇಲ್ಲಿ ಲೋಕಲ್ ಹುಡುಗರು, ನೀನು ನಮ್ಮನ್ನೇ ನೋಡಿ ಗುರಾಯಿಸ್ತಾ ಇದೀಯಾ, ನಾವಂದ್ರೆ ಯಾರು ಗೊತ್ತಾ ಅಂತ ಹೇಳ್ತಾ ತಮ್ಮ ಹೀರೋಯಿಸಮ್ ನ ತೋರ್ಸೋದಕ್ಕೋಸ್ಕರ ತಮ್ಮ ಜೊತೆಯಲ್ಲೇ ಇದ್ದ ಕುಡುಗೋಲುಗಳಿಂದ ಸೂರಜ್ನ ಮೇಲೆ ದಾಳಿ ಮಾಡಲು ಶುರು ಮಾಡ್ತಾರೆ. ಆ 4 ಜನ ಮೈನರ್ ಹುಡುಗರು ಟ್ರೈನ್ ಹತ್ತುವಾಗಲೇ ತೂರಾಡ್ಕೊಂಡು ಟ್ರೈನ್ ಅನ್ನ ಹತ್ತಾರೆ. ಆ ಟ್ರೈನ್ ನ ಬೋಗಿಯಲ್ಲಿದ್ದ ಜನರು ಕೂಡ ಅಂದ್ಕೋತಾರೆ, ಯಾಕೆ ಇವರು ಈ ತರ ತೂರಾಡ್ತಾ ಇದ್ದಾರೆ ಅಂತ. ಆ 4 ಜನ ಮೈನರ್ ಹುಡುಗರು ಗಂಜಾಯಿಯನ್ನ ಸೇವಿಸಿ ಆ ಟ್ರೈನ್ ಅನ್ನು ಹತ್ತಾರೆ. ಅದಕ್ಕೆ ಅವರು ಟ್ರೈನ್ ಅಲ್ಲಿ ತೂರಾಡ್ತಾ ಇರ್ತಾರೆ. ಈ ಮೈನರ್ ಹುಡುಗರಿಗೆ ಗಂಜಾಯಿ ಹೇಗ್ ಸಿಕ್ತು ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಗಂಜಾಯಿಯನ್ನು ಸೇವಿಸೋದಲ್ಲದೆ ತಮ್ಮ ಜೊತೆಯಲ್ಲೇ 4 ಜನ 4 ಕುಡುಗೋಲುಗಳನ್ನ ಸಹ ಇಟ್ಕೊಂಡಿರ್ತಾರೆ. ಆ ಗಂಜಾಯಿಯ ನಶೆಯಲ್ಲಿ ಏನು ಮಾಡ್ತಾ ಇದೀವ ಅನ್ನೋ ಅರಿವು ಸಹ ಇವ್ರಿಗೆ ಇರೋದಿಲ್ಲ. ಇವರು ಈ ತರ ಘಟನೆಗಳನ್ನ ಅನೇಕ ಟ್ರೈನ್ಗಳಲ್ಲಿ ಮಾಡಿದ್ದಾರೆ. ಚಾಕು ತೋರಿಸೋದು, ಅವ್ರ ಹತ್ರ ಹಣ ತಗೊಳೋದು, ಹಣದಲ್ಲಿ ಮಜಾ ಮಾಡೋದು ಇವರ ಪ್ರತಿನಿತ್ಯದ ದಿನಚರಿ ಆಗಿರ್ತದೆ. ಪ್ರತಿನಿತ್ಯ ಯಾರು ಸಿಗ್ತಾರೆ ಅಂತ ನೋಡೋದು, ಅವರನ್ನ ದೋಚೋದೇ ಇವರ ಕೆಲಸ. ಪಾಪ ಅವತ್ತು ಈ ಸೂರಜ್ ಸಿಕ್ಕಿದ್ದಾನೆ ಅವ್ರ ಕೈಯಲ್ಲಿ. ಸೂರಜ್ನ ಮೇಲೆ ದಾಳಿ ಮಾಡಿದ್ದಾರೆ. ಸೂರಜ್ನ ಮೇಲೆ ದಾಳಿ ಮಾಡುವಾಗ ರೈಲ್ನ ಬೋಗಿಯಲ್ಲಿ ಇನ್ನೂ ಸ್ವಲ್ಪ ಜನ ಇರ್ತಾರೆ. ಅವ್ರು ಯಾರು ಸಹ ಸೂರಜ್ನ ಸಹಾಯಕ್ಕೆ ಬರೋದಿಲ್ಲ. ಅವರು ಸಹ ಈ ಮೈನರ್ ಗಳ ಕೈಯಲ್ಲಿದ್ದ ಕುಡುಗೋಲನ್ನು ನೋಡಿ ಭಯ ಬಿದ್ದಿದ್ದಾರೆ. ಈ 4 ಜನ ಮೈನರ್ ಹುಡುಗರು ಸೂರಜ್ನ ಮೇಲೆ ದಾಳಿ ಮಾಡ್ತಾ ಇರುವ ಸಂದರ್ಭದಲ್ಲೇ ತೀರ್ಥಹಳ್ಳಿಯ ರೈಲ್ವೆ ಸ್ಟೇಷನ್ ಬರುತ್ತೆ. ಮಾಮೂಲಿಯಾಗಿ ಸ್ಟೇಷನ್ ಬಂದ ಮೇಲೆ ಆ ಜಗಳ ಅಲ್ಲಿಗೆ ಸ್ಟಾಪ್ ಆಗಬೇಕು, ಇಲ್ಲ ಅಂದ್ರೆ ರೈಲ್ವೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ಆದ್ರೆ ಈ 4 ಜನ ಹುಡುಗರ ಮೈಂಡ್ ಸೆಟ್ ಬೇರೆ ತರ ಇರ್ತದೆ. ಇವರು ಸೂರಜ್ನನ್ನ ಎದುರಿಸಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದ್ದ ರೈಲ್ವೆ ಕ್ವಾರ್ಟರ್ಸ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಸೂರಜ್ನನ್ನ ಕೂಡಿ ಹಾಕಿ ಮತ್ತೆ ಅವನ ಮೇಲೆ ದಾಳಿ ಮಾಡಲು ಶುರು ಮಾಡ್ತಾರೆ. ಗಾಂಜಾದ ನಶೆಯಲ್ಲಿ ಏನು ಮಾಡ್ತಾ ಇದೀವಿ ಅನ್ನೋ ಅರಿವು ಸಹ ಇವ್ರಿಗೆ ಇರೋದಿಲ್ಲ. 4 ಜನ ಮೈನರ್ ಹುಡುಗರಲ್ಲಿ 3 ಜನ ಕುಡುಗೋಲುಗಳಿಂದ ಸೂರಜ್ ಮೇಲೆ ದಾಳಿ ಮಾಡ್ತಾ ಇದ್ರೆ ಒಬ್ಬ ಹುಡುಗ ಮಾತ್ರ ಎಲ್ಲಾ ದೃಶ್ಯವನ್ನ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾನೆ. ವಿಡಿಯೋ ರೆಕಾರ್ಡ್ ಮಾಡುವ ಸಂದರ್ಭದಲ್ಲಿ ಸೂರಜ್ ಅನುಭವಿಸುವ ನೋವನ್ನು ನೋಡಿ ಇವರು ಒಂಥರ ವಿಕೃತವಾದ ಸಂತೋಷವನ್ನ ಪಡಿತಾರೆ. ಒಬ್ಬ ಎಲ್ಲಾ ದೃಶ್ಯಗಳನ್ನ ವಿಡಿಯೋ ಮಾಡ್ತಾ ಇದ್ರೆ ಇನ್ನೊಬ್ಬ ಸೂರಜ್ನ ಕತ್ತಿಯ ಮೇಲೆ ಚಾಕುವನ್ನು ಇಟ್ಟು ವಿಕ್ಟರಿ ಸಿಂಬಲ್ ನ ತೋರಿಸ್ತಾನೆ. ಇನ್ನೊಬ್ಬ ಒಂದು ಕೈಯಲ್ಲಿ ಕತ್ತಿಯನ್ನು ಇಟ್ಟುಕೊಂಡು ಇನ್ನೊಂದು ಕೈಯಲ್ಲಿ ತಲೆಯ ಕೂದಲನ್ನ ಸರಿಪಡಿಸ್ಕೊಳ್ತಾ ವಿಡಿಯೋಗೆ ಶೋ ನ ಕೊಟ್ಟಿದ್ದಾನೆ. 17 ವರ್ಷದ ಹುಡುಗರು ಇವರು.
ನಾವ್ ಇವ್ರನ್ನ ನೋಡಿ ಚಿಕ್ಕ ಹುಡುಗರು ಅಂದ್ಕೋತೀವಿ, ಆದ್ರೆ ನೋಡಿ ಇವ್ರ ಬಿಹೇವಿಯರ್ ಯಾವ ತರ ಇದೆ ಅಂತ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕೆಂಬ ಆಸೆ ಇದ್ದ ಸೂರಜ್ನ ಮೇಲೆ ಮನಸ್ಸೋ ಇಚ್ಛೆ ಬಂದಂತೆ ದಾಳಿ ಮಾಡಿದ್ದಾರೆ. ಸುಮಾರು ಇದೇ ತರ 1 ಗಂಟೆಗಳ ಕಾಲ ಸೂರಜ್ನ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾರೆ. ನಂತರ ತನ್ನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಎಲ್ಲಾ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ. ಈ ವಿಡಿಯೋವನ್ನು ನೋಡಿದ ಜನ ಮೊದಲು ಇದು ಯಾವ್ದೋ ಶಾರ್ಟ್ ಫಿಲ್ಮ್ ಶೂಟಿಂಗ್ ಇರಬೇಕು, ಅದಕ್ಕೆ ಇವ್ರು ಈ ತರ ಮಾಡಿದ್ದಾರೆ ಅಂದ್ಕೊಳ್ತಾರೆ. ಈ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಹೆಚ್ಚು ಹೆಚ್ಚು ವೈರಲ್ ಆಗಲು ಶುರುವಾಗುತ್ತೆ. ಆಗಲೇ ನೋಡಿ ಜನಕ್ಕೆ ಗೊತ್ತಾಗೋದು ಇದು ಶಾರ್ಟ್ ಫಿಲ್ಮ್ ಶೂಟಿಂಗ್ ವಿಡಿಯೋ ಅಲ್ಲ, ಇದು ನಿಜವಾಗಿ ನಡೆದಿರೋ ವಿಡಿಯೋ ಅಂತ. ಈ ವಿಡಿಯೋವನ್ನು ನೋಡಿದ ಎಂತವರಿಗೂ ಸಹ ಒಂದು ಸಲ ಮೈ ಜುಮ್ಮೆನ್ನುತ್ತೆ, ಆ ತರವಾಗಿರುತ್ತೆ ಈ ವಿಡಿಯೋ. ಆ ವಿಡಿಯೋದಲ್ಲಿ ಇವರು ಬಳಸಿರೋ ಕತ್ತಿಗಳು, ಆ 4 ಜನ ಮೈನರ್ ಹುಡುಗರ ಪ್ರವರ್ತನೆ, ಸೂರಜ್ ಭಯ ಪಡುವ ದೃಶ್ಯಗಳನ್ನ ನೋಡಿದರೆ ಇವರೇನು ಮನುಷ್ಯರು ಇಲ್ಲ ರಾಕ್ಷಸರು ಎಂಬ ಡೌಟ್ ಬರುತ್ತೆ ನಮಗೆ. ಆ ತರ ಇರುತ್ತೆ ಆ ವಿಡಿಯೋ. ಮತ್ತೊಂದು ಕಡೆ ವಿಡಿಯೋ ವೈರಲ್ ಆಗುತ್ತಾ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಅನ್ನು ತಗೊಳುತ್ತೆ. ಈ ವಿಡಿಯೋವನ್ನು ನೋಡಿದ ನಾರ್ತ್ ಇಂಡಿಯನ್ ಜನ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯನ್ ಜನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕೇವಲ ನಾವು ಹಿಂದಿ ಭಾಷೆ ಮಾತನಾಡಿದ್ದಕ್ಕೆ ಇವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಹಿಂದಿ ಭಾಷೆಗಳಲ್ಲಿ ಶುರುವಾಗುತ್ತೆ. ತಮಿಳುನಾಡಲ್ಲಿ ನಾರ್ತ್ ಇಂಡಿಯಾ ಕಡೆಯಿಂದ ಬಂದ ಸುಮಾರು ಜನ ಇದ್ದಾರೆ. ಅವ್ರು ಎಲ್ಲರಲ್ಲಿ ಒಂದು ಭಯ ಅನ್ನೋದು ಶುರುವಾಗುತ್ತೆ. ನಮಗೆ ತಮಿಳುನಾಡು ಸೇಫೇನಾ ಎಂಬ ಒಂದು ಭಾವನೆ ಸಹ ಅವರಲ್ಲಿ ಬರುತ್ತೆ. ಈ ಒಂದು ಘಟನೆ ರಾಜಕೀಯವಾಗಿ ಕೂಡ ಟರ್ನ್ ತಗೊಳುತ್ತೆ. ರಾಜಕೀಯದಲ್ಲಿದ್ದ ಕೆಲವು ಮುಖ್ಯ ನಾಯಕರು ಈ ಘಟನೆ ಬಗ್ಗೆ ಮಾತನಾಡಲು ಶುರು ಮಾಡ್ತಾರೆ. ಇದು ಯಾವಾಗ ರಾಜಕೀಯ ತಿರುವು ಪಡೆದುಕೊಳ್ತೋ ಆಗ ಪೊಲೀಸ್ನವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಆಗ ಪೊಲೀಸ್ನವರು ಒಂದು ಟೀಮ್ ಕಟ್ಟಿಕೊಂಡು ವಿಡಿಯೋದಲ್ಲಿದ್ದ ಹುಡುಗರನ್ನು ಹುಡುಕಲು ಶುರು ಮಾಡ್ತಾರೆ. ಆ 4 ಜನ ಮೈನರ್ ಹುಡುಗರನ್ನು ಹುಡುಕೋದು ಪೊಲೀಸ್ನವರಿಗೆ ಅಷ್ಟು ಕಷ್ಟ ಏನಾಗೋದಿಲ್ಲ. ಯಾಕಂದ್ರೆ ಆ ಹುಡುಗರು ಅಲ್ಲೇ ಲೋಕಲ್ ಆಗಿ ಚೆನ್ನೈ ಮತ್ತು ಅರಕೋಣಂನಲ್ಲಿ ಸುತ್ತಾಡುವಂತ ಹುಡುಗರವರು. ಆ ಹುಡುಗರ ಮನೆ ಹತ್ರ ಹೋಗಿ ವಿಚಾರಿಸ್ತಾರೆ ಪೊಲೀಸ್ನವರು. ಆಗ ಪೊಲೀಸ್ನವರಿಗೆ ಒಂದು ಕ್ಲೂ ಸಿಗುತ್ತೆ, ಇವರು ಒಂದು ದೇವಸ್ಥಾನದ ಹತ್ರ ಇದ್ದಾರೆ ಅಂತ ಒಂದು ಕ್ಲೂ ಸಿಗುತ್ತೆ. ಆ ಕ್ಲೂ ಅನ್ನು ಹಿಡಿದು ಪೊಲೀಸ್ನವರು ಆ ದೇವಸ್ಥಾನದ ಹತ್ರ ಹೋಗ್ತಾರೆ. ಈ 4 ಜನ ಮೈನರ್ ಹುಡುಗರು ಆ ದೇವಸ್ಥಾನ ಹತ್ರ ಎಣ್ಣೆ ಪಾರ್ಟಿಯನ್ನ ಮಾಡ್ಕೊಂಡು ಕುಳಿತುಕೊಂಡಿರ್ತಾರೆ. ಬಿಯರ್ ಕುಡ್ಕೊಂಡು ಆರಾಮಾಗಿ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಸ್ಥಳಕ್ಕೆ ಪೊಲೀಸ್ನವರು ಹೋಗಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಇವರು 4 ಜನ ಮೈನರ್ ಗಳಾಗಿರುವ ಕಾರಣಕ್ಕೆ ಇವರನ್ನ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಇವರನ್ನ ಬಾಲಾಪರಾಧಿಗಳ ಕೇಂದ್ರ ಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಸೂರಜ್ ಆ ಪಾಳು ಬಿದ್ದ ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಸ್ವಲ್ಪ ಸಮಯದ ನಂತರ ಆತನಿಗೆ ಪ್ರಜ್ಞೆ ಬರುತ್ತೆ. ಎದ್ದು ನಿಧಾನವಾಗಿ ರೋಡಿನ ಕಡೆ ಬರ್ತಾನೆ. ಸೂರಜ್ನನ್ನ ನೋಡಿದ ಸ್ಥಳೀಯರು ಶಾಕ್ ಆಗ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಆದ್ರೆ ನಡೆದ ಘಟನೆಯನ್ನೆಲ್ಲ ಸೂರಜ್ ಹಿಂದಿ ಭಾಷೆಯಲ್ಲಿ ಹೇಳಲು ಪ್ರಯತ್ನ ಪಡ್ತಾನೆ. ಆದ್ರೆ ಅಲ್ಲಿರುವ ಸ್ಥಳೀಯರಿಗೆ ಹಿಂದಿ ಭಾಷೆ ಬರೋದಿಲ್ಲ. ಆ ಸಮಯಕ್ಕೆ ಕರೆಕ್ಟ್ ಆಗಿ ಅಲ್ಲೊಬ್ಬ ಮಾಜಿ ಸೈನಿಕ ಅಧಿಕಾರಿ ಅಲ್ಲಿಗೆ ಬರ್ತಾನೆ. ಆತ ಆರ್ಮಿಯಲ್ಲಿದ್ದಾಗ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಮಾಡಿದ್ದಂತೆ, ಅದಕ್ಕೆ ಆತನಿಗೆ ಹಿಂದಿ ಚೆನ್ನಾಗಿ ಬರುತ್ತೆ. ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನ ಈ ಮಾಜಿ ಸೈನಿಕಾಧಿಕಾರಿ ತಿಳ್ಕೊತಾನೆ. ನಂತರ ಸೂರಜ್ನನ್ನ ತೀರ್ಥಹಳ್ಳಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿ ಫಸ್ಟ್ ಏಡ್ ಮಾಡಿದ ನಂತರ ಇನ್ನೂ ಹೆಚ್ಚಿನ ಚಿಕಿತ್ಸೆಗೋಸ್ಕರ ತಿರುವಳ್ಳೂರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಸೂರಜ್ನನ್ನ ಅಲ್ಲಿ ಅಡ್ಮಿಟ್ ಮಾಡಿ ಈ ಮಾಜಿ ಸೈನಿಕಾಧಿಕಾರಿ ಮತ್ತೆ ತೀರ್ಥಹಳ್ಳಿಗೆ ಬಂದು ತೀರ್ಥಹಳ್ಳಿಯಲ್ಲಿ ಪೊಲೀಸ್ನವರಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಸೂರಜ್ ಚೇತರಿಸಿಕೊಳ್ತಾನೆ. ಆಗ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ. ಪೊಲೀಸ್ನವರು ಸೂರಜ್ನನ್ನ ಕೇಳ್ತಾರೆ, ನೀನು ಇಲ್ಲೇ ಇರ್ತೀಯಾ ಇಲ್ಲ ನಿಮ್ ಊರಿಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ಆಗ ಸೂರಜ್, ನಾನು ಇಲ್ಲಿ ಇರೋದಿಲ್ಲ, ನಾನು ನಮ್ಮೂರಿಗೆ ಹೋಗ್ತೀನಿ, ಮತ್ತೆ ಯಾವುದೇ ಕಾರಣಕ್ಕೂ ನಾನು ಚೆನ್ನೈ ಕಡೆ ಬರೋದಿಲ್ಲ ಅಂತ ತುಂಬಾ ಭಯದಿಂದ ಹೇಳ್ತಾನೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆ ಹುಡುಗ ಎಷ್ಟು ಭಯ ಬಿದ್ದಿರ್ಬೇಕಂತ. ಯಾರೋ ಕೆಲವರು ಕಿಡಿಗೇಡಿಗಳು ಮಾಡುವ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಇಲ್ಲಿ ನಾವು ಪೊಲೀಸ್ನವರ ಕಾರ್ಯವನ್ನ ಮೆಚ್ಚಲೇಬೇಕು. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆ 4 ಜನ ಮೈನರ್ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ 2 ದಿನಗಳ ನಂತರ ಪೊಲೀಸ್ನವರು ಒಂದು ಪ್ರೆಸ್ ಮೀಟ್ ಅನ್ನ ಏರ್ಪಾಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಪೊಲೀಸ್ನವರಿಗೆ ತುಂಬಾ ಪ್ರಶ್ನೆಗಳು ಎದುರಾಗ್ತವೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಆ ಮೈನರ್ ಹುಡುಗರ ಕೈಯಲ್ಲಿ ಕುಡುಗೋಲು ಮತ್ತು ಕತ್ತಿಗಳು ಹೇಗೆ ಬಂದ್ವು ಅಂತ ಕೇಳ್ತಾರೆ. ಇದಕ್ಕೆ ಪೊಲೀಸ್ನವರು ಸಹ ಉತ್ತರ ಕೊಡ್ತಾರೆ. ಈ 4 ಜನ ಮೈನರ್ಗಳಿದಾರಲ್ಲ, ಅವ್ರ ಏರಿಯಾದಲ್ಲಿ ಇವ್ರ ತರನೇ ಇನ್ನೊಂದು ಗ್ಯಾಂಗ್ ಇದೆ ಅಂತೆ. ಆ ಗ್ಯಾಂಗ್ಗೂ ಇವ್ರ ಗ್ಯಾಂಗ್ಗೂ ಆಗಾಗ ಗ್ಯಾಂಗ್ ವಾರ್ ನಡೀತಾ ಇರ್ತದಂತೆ. ಅವರಿಂದ ಇವರನ್ನ ಕಾಪಾಡಿಕೊಳ್ಳಲು ಇವರು ಕುಡುಗೋಲು ಮತ್ತು ಕತ್ತಿಗಳು ಇಟ್ಕೊಂಡು ತಿರುಗ್ತಾ ಇರ್ತಾರಂತೆ. ಎರಡನೇ ಪ್ರಶ್ನೆ, ಆ 4 ಜನ ಮೈನರ್ ಹುಡುಗರು ಬೇಕು ಅಂತಲೇ ಹಿಂದಿ ಭಾಷಿಗರ ಮೇಲೆ ಮಾಡಿದ ದಾಳಿನ ಅಂತ ಕೇಳ್ತಾರೆ. ಆಗ ಪೊಲೀಸ್ನವರು ಇಲ್ಲ ಇದು ಬೇಕು ಅಂತ ನಡೆದ ಘಟನೆ ಅಲ್ಲ, ಆ 4 ಜನ ಮೈನರ್ ಹುಡುಗರ ದಿನಚರಿನೇ ಇದು. ಯಾರು ಅಮಾಯಕರ ತರ ಕಾಣಿಸ್ತಾರೋ ಅವರನ್ನ ದೋಚೋದು, ಅವ್ರ ಹತ್ತಿರ ದುಡ್ಡನ್ನ ತಗೊಂಡು ಮಜಾ ಮಾಡೋದು. ಪಾಪ ಅವತ್ತು ಈ ಸೂರಜ್ ಸಿಕ್ಕಿದ್ದಾನೆ ಅಷ್ಟೇ. ಆ ಸಮಯದಲ್ಲಿ ಅಲ್ಲಿ ಕನ್ನಡದ ಹುಡುಗ, ತೆಲುಗು ಹುಡುಗ, ಅಷ್ಟಾಕೆ ತಮಿಳಿನ ಹುಡುಗ ಇದ್ರು ಕೂಡ ಇವರು ದಾಳಿ ಮಾಡಿರೋರು. ಯಾವುದೇ ಪ್ಲಾನ್ ಮಾಡಿ ಹಿಂದಿ ಭಾಷಿಗರ ಮೇಲೆ ಮಾಡಿದ ದಾಳಿ ಅಲ್ಲ ಅಂತ ಪೊಲೀಸ್ನವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಎಲ್ಲರಿಗೂ ಕಾಡುವ ಕಡೆಯ ಪ್ರಶ್ನೆ ಏನಪ್ಪಾ ಅಂದ್ರೆ, 17 ವರ್ಷದ ಹುಡುಗರ ಕೈಯಲ್ಲಿ ಗಾಂಜಾ ಹೇಗ್ ಬಂತು? ಅಷ್ಟು ದೊಡ್ಡ ಕತ್ತಿಗಳು, ಕುಡುಗೋಲುಗಳು ಹೇಗೆ ಬಂದ್ವು? 17 ವರ್ಷದ ಹುಡುಗರ ನಡುವೆ ಗ್ಯಾಂಗ್ ವಾರ್ಗಳು ಏನು?
ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಭಯ ಕೂಡ ಆಗುತ್ತೆ. ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿದ್ದಾವೆ. ಆ ಕಾರಣಗಳು ಏನು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಒಂದು, ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲು ಈಗಿನ ಯುವ ಜನಾಂಗ ಕೆಟ್ಟ ದಾರಿಗಳನ್ನು ಹಿಡಿತಾ ಇದ್ದಾರೆ. ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಗಳಲ್ಲಿ ಹೀರೋ ಅನ್ನೋ ಕಮೆಂಟ್ ಗಳು ಬರ್ತಾ ಇದಾವೆ. ಅದಕ್ಕೆ ಇಂತ ಯುವ ಹುಡುಗರು ನಾವು ಕೆಟ್ಟ ದಾರಿಗಳನ್ನು ಹಿಡಿದಿರೋ ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅಂತ ಕನಸು ಕಾಣ್ತಾರೆ. ದಯವಿಟ್ಟು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಯೂಸ್ ಮಾಡಿ ಸ್ನೇಹಿತರೆ. ಅದರಲ್ಲೂ ಇಂಥ ಯುವ ಹುಡುಗರು ಯಾವ ತರವಾದ ವಿಡಿಯೋಗಳು ಮಾಡ್ತಾ ಇದ್ದಾರೆ, ಯಾವ ತರವಾದ ಕಂಟೆಂಟ್ ಅನ್ನು ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಆ ಕಂಟೆಂಟ್ ಗೆ ನಾವು ಯಾವ ತರ ಕಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಸ್ನೇಹಿತರೆ. ಎರಡನೆಯದು, ಸಿನಿಮಾಗಳನ್ನ ನಾವು ನೋಡಿ ತೆರೆ ಮೇಲೆ ಬರುವ ಪಾತ್ರಗಳಲ್ಲಿ ನಮ್ಮನ್ನ ನಾವು ವಹಿಸ್ಕೊಳ್ತೀವಿ. ಹೀರೋ ರೌಡಿಗಳನ್ನ ಹೊಡೆದರೆ ನಾವು ಚಪ್ಪಾಳೆ ಹೊಡಿತೀವಿ, ಶಿಳ್ಳೆ ಸಹ ಹೊಡಿತೀವಿ. ಅದು ತಪ್ಪಲ್ಲ. ಯಾಕೆ ಅಂದ್ರೆ ನಾವು ಮೇಜರ್ಗಳು, ಬುದ್ಧಿ ಇರುವಂತವ್ರು, ನಮ್ಗೆ ಗೊತ್ತು ಅದು ಬರೀ ಕೇವಲ ಸಿನಿಮಾ ಅಷ್ಟೇ ಅಂತ. ಆದ್ರೆ ಮೈನರ್ಗಳು ಇರ್ತಾರಲ್ಲ, ಬಿಸಿ ರಕ್ತದ ಹುಡುಗರು, ಅವ್ರು ಇದನ್ನೇ ನಿಜ ಅಂದುಕೊಂಡು ಬಿಡ್ತಾರೆ. ಅವ್ರ ಹೀರೋಯಿಸಮ್ ನ ಎಲ್ಲಿ ತೋರಿಸ್ಬೇಕು? ಸಮಾಜದ ಮೇಲೆನೆ ತೋರಿಸ್ಬೇಕು, ಅಂದ್ರೆ ನಿಮ್ಮ ಮೇಲೆನೆ ತೋರಿಸ್ಬೇಕು. ಸಿನಿಮಾದಲ್ಲಿ ಬರುವ ಹೀರೋಗಳ ತರ ನಾನು ಆಗ್ಬೇಕಂತ ಇಂಥ ಘಟನೆಗಳು ಮಾಡ್ತಾ ಇರ್ತಾರೆ. ಇಂಥವ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಇರ್ಲಿ ಸ್ನೇಹಿತರೆ. ಇಂಥವ್ರು ಬೇರೆ ಎಲ್ಲೂ ಇರೋದಿಲ್ಲ, ನಿಮ್ಮ ನಡುವೆನೆ ಇರ್ತಾರೆ. ಮೂರು, ತಂದೆ ತಾಯಿಗಳ ಪಾತ್ರ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಆಚೆ ಹೋದಾಗ ಯಾರು ಸವಾಸ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಇರ್ಲಿ ಸ್ನೇಹಿತರೆ. ಮಕ್ಕಳು ಹಠ ಮಾಡ್ತಾ ಇದಾರೆ ಅಂತ ಮೊಬೈಲ್ ಕೊಡಿಸುವ ಮುನ್ನ ಎಚ್ಚರ. ಯಾಕಂದ್ರೆ ಈ ತರ ಘಟನೆಗಳು ಎಲ್ಲಿ ಬೇಕಾದ್ರೂ ನಡೀಬಹುದು. ಮೊಬೈಲ್ ಕೊಡಿಸಿದ ಮೇಲೆ ಅವ್ರ ಮೊಬೈಲ್ ನಲ್ಲಿ ಏನ್ ನೋಡ್ತಾ ಇದಾರೆ, ಯಾರ ಜೊತೆ ಮಾತಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಇರ್ಲಿ. ಇವಾಗ ಈ ಘಟನೆಯಲ್ಲೇ ನೋಡಿ, ಆ 4 ಜನ ಮೈನರ್ ಹುಡುಗರ ಹತ್ರ ಅವ್ರ ಅಪ್ಪ ಅಮ್ಮ ನಿಮ್ಮ ಹತ್ರ ಚಾಕು ಯಾಕಿದೆ, ಗಾಂಜಾ ಯಾಕಿದೆ, ನೀವು ಶಾಲೆಗೆ ಹೋಗಿದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರ ಅಂತ ಗಟ್ಟಿಯಾಗಿ ಕೇಳಿದರೆ ಇಂಥ ಘಟನೆಗಳು ನಡೀತಾ ಇರ್ಲಿಲ್ಲ. ಮಕ್ಕಳ ಬಗ್ಗೆ ಎಲ್ಲಾ ತಂದೆ ತಾಯಿಗಳಿಗೂ ಗಮನ ಇರ್ಲಿ. ಯಾಕಂದ್ರೆ ಮಕ್ಕಳೇ ಅಲ್ವಾ ನಮ್ಮ ಪ್ರಪಂಚ. ಸ್ನೇಹಿತರೆ, ನೋಡಿದ್ರಲ್ಲ ತೀರ್ಥಹಳ್ಳಿಯಲ್ಲಿ ನಡೆದ ಘಟನೆ ಬಗ್ಗೆ ಪೂರ್ತಿ ಡೀಟೇಲ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.